ಆಮೆನ್, ಹಲ್ಲೆಲೂಯಾ. ನಾ ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಒಂದು ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ ಹೇಳೋಣವಾ? ಆಮೆನ್. ಕರ್ತನ ಪ್ರವಾದಿಯಾಗಿ ನಾ ಹೇಳ್ತೇನೆ, ಇಲ್ಲಿ ಅನೇಕರು ಈ ಹೋರಾಟಗಳ ಮಧ್ಯದಲ್ಲಿ ಇದ್ದೀರಾ. ಆಮೆನ್, ಹಲ್ಲೆಲೂಯಾ. ಈ ಹೋರಾಟಗಳ ಮಧ್ಯದಲ್ಲಿ ಇದ್ದೀರಾ. ಆಮೆನ್. ಯಾವಾಗ ಆಮೆನ್ ಅನೇಕ ವಿಷಯಗಳಲ್ಲಿ ಗಲಿಬಿಲಿ ಉಳ್ಳವರಾಗಿರ್ತೀರೋ, ಆಮೆನ್, ನೀವು ಮಾರ್ತಾ ಮರಿಯಳ ಒಂದು ನಿಮ್ಮ ಕುಟುಂಬವನ್ನು ಒಂದು ಬಾರಿ ಯೋಚನೆ ಮಾಡಿ ನೋಡಿದ್ರ ಪ್ರಿಯರೇ. ಆಮೆನ್. ಮಾರ್ತಾ ಯಾಕೆ ಸಿಟ್ಟುಗೊಂಡ್ಲು ಗೊತ್ತಾ? ಮಾರ್ತಾ ಯಾಕೆ ಮರಿಯಳ ಮೇಲೆ ಸಿಟ್ಟುಕೊಂಡು ಎಷ್ಟರವರೆಗೂ ಸಿಟ್ಟು ಬಂದ್ಬಿಡ್ತಂದ್ರೆ, ಆಕೆ ಹೇಳ್ತಾ ಇದ್ದಾಳೆ ಯೇಸು ಸ್ವಾಮಿಗೆ, ಯೇಸು ಸ್ವಾಮಿ ನೀನು ಒಂದು ಮಾತು ಹೇಳಲ್ವ? ಅವಾಗಿಂದ ಕರಿತಾ ಇದ್ದಾನೆ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಬರೋ ಸುದ್ದಿ ಗೊತ್ತಾಗಿದ್ದ ಕೂಡಲೇ ಇವರಿಬ್ಬರು ಕೂಡ ಪ್ಲಾನ್ ಮಾಡಿದ್ರು ಯೇಸು ಸ್ವಾಮಿಗೆ ಏನು ಅಡುಗೆ ಮಾಡೋಣ ಅಂತ. ಆಮೆನ್, ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ. ನಿಮ್ಮ ಮನೆಗೆ ತುಂಬ ವಿಶೇಷವಾದವರು, ತುಂಬ ಬೇಕಾದವರು ಬರೋದಾದರೆ ಆಮೆನ್ ಸುಮ್ಮನೆ ಕಳಿಸ್ಬಿಡ್ತೀರಾ? ಇವಾಗ ನಾನು ಜೋಸಫ್ ಬ್ರದರ್ಗೆ ಮನೆಗೆ ಹೋಗ್ಬಿಟ್ಟೆ ಅಂದರೆ ಸುಮ್ಮನೆ ಕಳಿಸ್ಬಿಡ್ತಾರೆ. ಬ್ರದರೇ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆಮೆನ್, ಹಲ್ಲೆಲೂಯಾ. ಸೊ ನಾ ಏನು ಹೇಳ್ತೇನೆ, ಆಮೆನ್, ಅವ್ರನ್ನೇ ಬರ್ತೀನಿ ಬ್ರದರ್ ಅಂತ ಹೇಳ್ಬಿಟ್ರೆ ಏನು ಮಾಡ್ತಾರೆ? ಅಯ್ಯೋ ಪಾಸ್ಟರ್, ಅಯ್ಯೋ ಎದಾವುದು ಆಗಿವೆ, ಎದಾವುದು ಸೈನೋ ಅಲ್ವಾ, ಯಾರೇ ಆಗಲಿ ಅಲ್ವಾ. ಆಮೆನ್. ಅದೇ ರೀತಿಯಲ್ಲೇ ಅವರಿಬ್ಬರು ಕೂಡ ತೀರ್ಮಾನ ಮಾಡಿದ್ರು. ಆಮೆನ್, ಇದು ಮಾಡ್ಕೊಬಿಡು, ನಾನು ಇದು ಮಾಡ್ತೀನಿ, ನೀನು ಮಿಕ್ಸಿ ಹಾಕೊಂಬಿಡು, ನಾನು ಅದು ಮಾಡ್ಕೊಬಿಡು. ಬಟ್ ಯೇಸು ಸ್ವಾಮಿ ಬಂದಿದ್ದ ಕೂಡಲೇ ಆಕೆಯೋ ಯೇಸು ಸ್ವಾಮಿಯ ಪಾದದಲ್ಲಿ ಹೋಗಿ ಕೂತ್ಕೊಬಿಟ್ಲು ಮರಿಯಳು. ಆಮೆನ್, ಹಲ್ಲೆಲೂಯಾ. ಅಲ್ಲಿ ಎಲ್ಲ ಪ್ಲ್ಯಾನ್ಗಳು, ಎರಡೇ ಐಟಮ್ ಮಾಡಬೇಕಾದವ್ರು ಇಬ್ಬರು ಸೇರಿ ಮಾಡೋಣ ಅಂತ 10 ಐಟಮ್ ಪ್ಲ್ಯಾನ್ ಮಾಡಿದ ಒಬ್ಬಳು ಒಳಗೆ ಸಿಕ್ಕಾಕೊಂಡ್ಬಿಟ್ಟು ಕಿರಿಸ್ತವಳೆ, ಬಾ ಮೇರಿ ಬಾ, ಬೇಗ ಬಾ ಬೇಗ ಬಾ ಅಂತ. ಆದರೆ ನಾ ಹೇಳಂಥದ್ದನ್ನು ಚೆನ್ನಾಗಿ ಗಮನಿಸ್ರಿ. ಮರಿಯಳ ಮನಸ್ಸನ್ನು ಕೆಡಿಸುವಂಥ ಯಾವ ಆಲೋಚನೆಯೂ ಕೂಡ ಆಕೆಯು ಬಂದು ಬಿಟ್ಟುಕೊಡಲಿಲ್ಲ. ಹಲ್ಲೆಲೂಯಾ. ನಾ ಹೇಳೋದು ಎಷ್ಟು ಜನ ಅರ್ಥ ಆಗ್ತಾ ಇದೆ? ಆತನ ಸಮ್ಮುಖದಲ್ಲಿ ಆತನು ಕುಳಿತಿರಬೇಕಾದ್ರೆ ಆಕೆಯು ಆತನು ಮಾತ್ರವೇ ಎಂಬುದಾಗಿ ಆಕೆ ಕುಳಿತಿದ್ದಳು. ಈ ದಿನ ಎಷ್ಟು ಜನ ಆ ರೀತಿಯಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿದೆ? ಯೋಚನೆ ಮಾಡಿ ನೋಡ್ರಿ. ನಾ ಯಾವಾಗೆಲ್ಲ ಕೂತ್ಕೋತೀನೋ ಪಾಸ್ಟರ್, ನಾ ಯಾವಾಗೆಲ್ಲ ಆ ರೀತಿಯಾಗಿ ಇಲ್ಲ, ನಾನು ನಿರ್ಧಾರ ಮಾಡ್ತೇನೆ ದೇವರೇ ಇನ್ಮೇಲೆ ಅಪ್ಪ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು, ನಾ ಬೆಳಗಿನ ಜಾವದಲ್ಲಿ ನಾನು ಎದ್ದು ಬಿಡಬೇಕು. ಆದರೆ ಬೆಳಗಿನ ಜಾವದಲ್ಲಿ ಎದ್ದಿದ್ದ ಕೂಡಲೇ ಸೈತಾನ್ ನಿಮ್ಮ ಆಲೋಚನೆಯಲ್ಲಿ ಒಂದು ತರ್ತಾನೆ. ಏನೆಂಬುದಾಗಿ ನೋಡು, ನಿನ್ನ ಎದೆ ಯಾಕೆ ನೋವ್ತಾ ಇದೆ ಈ ಬೆಳಗ್ಗೆ? ಆಮೆನ್, ಹಲ್ಲೆಲೂಯಾ. ನೋಡು, ತಲೆಯೆಲ್ಲ ಯಾಕಿಷ್ಟು ಭಾರ ಆಗಿದೆ, ನಿನಗೇನೋ ಆಗಿರಬೇಕು, ತಲೆ ಒಳಗೆ ಏನೋ ಇರಬೇಕು. ಆಮೆನ್. ಬೆಳಗ್ಗಿನಲ್ಲಿಯೇ ನಿಮ್ಮ ಶರೀರದ ಕುರಿತಾದಂಥ ಒಂದು ಭಯ, ಆಮೆನ್, ನಿಮ್ಮ ಒಂದು ಅನಾರೋಗ್ಯತೆ ಕುರಿತಾದಂಥ ಭಯ, ಆಮೆನ್, ಉಸಿರಾಟ ಕಷ್ಟ ಆಗ್ತಾ ಇದೆ ನೋಡು, ಆಮೆನ್, ನೋಡು ನಿನ್ನ BP ತುಂಬ ಆಗಿರ್ಬೋದು. ಆಮೆನ್. ಇವತ್ತು ಹೋಗಿ ಯಾಕೆ ನೀವು ಒಂದು ಸತಿ ಚೆಕ್ ಮಾಡಿ ನೋಡಬಾರ್ದು? ನೋಡಿ ತುಂಬ ದಿನ ಆಯ್ತಲ್ಲ, ನಿನ್ನೆಯಿಂದ ಹಂಗೆ ಬಿಟ್ಟಿದೆಯಲ್ಲ, ಏನಾದರೂ ಆದರೆ ಏನು ಮಾಡ್ತೀಯ? ನಾನು ಹೇಳೋದನ್ನು ಚೆನ್ನಾಗಿ ಗಮನಿಸ್ರಿ. ಆತನು ಎಲ್ಲಿದ್ದನು? ಯೇಸು ಸ್ವಾಮಿ ಜೊತೆ ಕುಂತು ಊಟ ಮಾಡುವುದಕ್ಕಾಗಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರಕಟಣೆ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ಇದೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ತಾ ಇದ್ದೇನೆ, ಬಾಗಿಲ ಬಳಿಯಲ್ಲಿ ನಿಂತು ತಟ್ತಾ ಇದ್ದಾನೆ. ಯಾವನು ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರಿತಾನೋ ಅವನೊಂದಿಗೆ ನಾವು ಕುಳಿತು ಭೋಜನ ಮಾಡ್ತಾನೆ. ಹಲ್ಲೆಲೂಯಾ. ಒಬ್ಬನು ಜಕಾಯನನ್ನು ಒಬ್ಬ ವ್ಯಕ್ತಿಯು ಆತನು ಮರವೇರಿ ಯೇಸುವನ್ನು ನೋಡಬೇಕೆಂಬುದಾಗಿರಬೇಕಾದ್ರೆ ಆತನ ಆಸೆನ ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ನೀ ಕೆಳಗಿಳಿದು ಬಾ ಜಕಾಯ, ಇಂದು ನಾನು ನಿನ್ನ ಮನೆಗೆ ಬಂದು ಊಟ ಮಾಡ್ತೇನೆ. ಊಟ ಮಾಡುವಂಥದ್ದು ಅನ್ನೋದು ಅರ್ಥ ಆಮೆನ್ ಶಾರೀರಿಕವಾದಂಥ ಆಹಾರವನ್ನು ತಿನ್ನುವಂಥದ್ದಲ್ರಿ. ಊಟ ಮಾಡೋದಂಥದ್ದಾದರೆ ಅದು ನಿನ್ನೊಂದಿಗೆ ಒಂದು ಸಂಬಂಧವನ್ನು ನಾವು ಬೆಳೆಸ್ತೇನೆ. ಆಮೆನ್, ಹಲ್ಲೆಲೂಯಾ. ನಿನ್ನ ಕುಟುಂಬದಲ್ಲಿ ಒಬ್ಬನಾಗಿ ನಾ ಇರ್ತೇನೆ, ನಿನ್ನ ಜೀವಿತದಲ್ಲಿ ನಾ ಒಬ್ಬನಾಗಿರ್ತೇನೆ ಅನ್ನುವಂಥದ್ದರ ಅರ್ಥ ಯಾವಾಗೆಲ್ಲ ಆ ಕ್ರಿಸ್ತನೊಂದಿಗೆ ಸಂಬಂಧವನ್ನು ಆಮೆನ್ ಬೆಳೆಸಬೇಕೆಂಬುದಾಗಿ ನೀವು ನೆನೆಸುವಾಗಲೆಲ್ಲ ಸೈತಾನನು ನಿಮ್ಮ ಜೀವಿತದಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಬೇಡದಂಥ ಒಂದು ಆಲೋಚನೆಗಳನ್ನು ತಂದು, ಮತ್ತೊಬ್ಬರ ಬಲಹೀನತೆಗಳನ್ನು ನಿಮ್ಮ ಆಲೋಚನೆಯಲ್ಲಿ ತಂದು, ಅಥವಾ ನಿಮ್ಮ ಬಲಹೀನತೆಯನ್ನೇ ತಿರುಗಿ ಮಾತನಾಡಿಕೊಂಡು, ಅಥವಾ ನಿನ್ನ ಸುತ್ತಲಿರುವಂಥ ಪರಿಸ್ಥಿತಿಗಳ ಕುರಿತಾಗಿ ಆಮೆನ್ ಅದರ ಕುರಿತಾಗಿಯೇ ವಿವರಿಸ್ತಾ, ಅದನ್ನು ಕುರಿತಾಗಿಯೇ ದೊಡ್ಡದು ಮಾಡ್ತಾ, ನಿನ್ನ ಆಲೋಚನೆಯಲ್ಲಿ ದೇವರನ್ನು ದೃಷ್ಟಿಸದೆ, ದೇವರ ಮೇಲೆ ಮನಸ್ಸಿಡದೆ, ಆತನು ಮಾತನಾಡ್ತಿರುವಂಥ ವಿಷಯಗಳ ಮೇಲೆ ಮನಸ್ಸಿಡದೆ ನಿನ್ನ ಮನಸ್ಸು ಬೇರೆಡೆ ತಿರುಗಿಸ್ತಾ ಇದೆ ಅಂದರೆ ತಿಳ್ಕೊಳ್ರಿ, ನೀವು ಅಲ್ಲೇ ನಿಮ್ಮ ಜೀವಿತವನ್ನು ತಿದ್ಕೊಳ್ಬೇಕು. ಹಲ್ಲೆಲೂಯಾ. ಆಮೆನ್. ಹೇಳೋದು ಅರ್ಥ ಆಗ್ತಾ ಇದೆಯಾ? ಆಮೆನ್, ಹಲ್ಲೆಲೂಯಾ. ನಾನು ಏನೋ ಒಂದು ನಾನು ಬಚ್ಚಿಡ್ತೀನಿ ಅಂದ್ಕೊಳ್ರಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆಟ ಆಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳಿ, ಎಲ್ಲ ಯೂತ್ಸ್ ಎಲ್ಲ. ಆಮೆನ್, ನಾನು ಏನೋ ಒಂದನ್ನು ನಾನು ಬಚ್ಚಿಡ್ತಾ ಇದ್ದೇನೆ, ಏನೋ ಒಂದು ಸೋಪ್ ಹತ್ರ ಏನೋ ಒಂದನ್ನು ಬಚ್ಚಿಟ್ಬಿಟ್ಟಿದ್ದೇನೆ. ಇವಾಗ ಜೇಸ್ದಾಸ್ ಬ್ರದರೇ ಹುಡುಕ್ಬೇಕು ಅದನ್ನು.
ಹುಡುಗಿ ಎಲ್ಲ ಕಡೆ ಬರ್ಬೇಕಾದ್ರೆ ನಾನು ಹೋಗಿ ಬಿದ್ದಾರ ಅಲ್ಲಿರ್ಬೋದು, ನೋಡಿ 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 ಬಿದ್ದಾರೆ, ಅದು ಕೆಳಗೆ ನೋಡಿ ಬಿದ್ದಾರೆ. ಅಲ್ಲೆಲ್ಲೂಯ್ಯ. ಆದರೆ ಅವ್ರು ಸೋಫಾ ಹತ್ರ ಬಂದಾಗ ನಾನು ಏನು ಮಾಡ್ತೀನಿ, ಬ್ರದರ್ ಅಲ್ಲೇನಿಲ್ಲ ಬ್ರದರ್, ಅಲ್ಲೆಲ್ಲೂಯ್ಯ ಬ್ರದರ್ ಅಲ್ಲೇನಿಲ್ಲ ಬಿಟ್ಬಿಡಿ, ಅಲ್ಲಿ ಬಂದ್ಬಿಡಿ ಅಂತ ನಾನು ಎಷ್ಟು ಬಂದ್ಬಿಡಿ ಹೇಳ್ತೀನೋ ಅವಾಗೇ ಅವ್ರಿಗೆ ಗೊತ್ತಾಗೋದು ಅಲ್ಲೇ ಹೋಗ್ಬೇಕಂತ. ನಾ ಹೇಳೋದು ಅರ್ಥ ಆಗ್ತಾ ಇದೆಯಾ? ಎಲ್ಲಿ ಸೈತಾನನು ತುಂಬ ಹೋರಾಡ್ತಾನೋ ಅಲ್ಲೇ ತಿಳ್ಕೊಬೇಕು, ಇಲ್ಲೇ ನನ್ನ ಜಯ ಇರೋದು. ಅಲ್ಲೆಲ್ಲೂಯ್ಯ. ನಾನು ಏನೇ ಮಾಡಿದ್ರು ತಲೆ ಕೆಡಿಸ್ಕೊಳ್ದೇ ಇರೋಂಥ ದುರಾತ್ಮವು ನಾನು ಆತನ ಸಮ್ಮುಖದಲ್ಲಿ ಕುಳಿತುಕೊಳ್ಬೇಕಾದ್ರೂ ಇಷ್ಟೊಂದು ಹೋರಾಟ ಬರ್ತದೆ ಅಂದರೆ ಅಲ್ಲೆಲ್ಲೂಯ್ಯ. ಒಂದು ದಿನ ನಾನು ಒಂದು ನರ್ಸ್ ಹೇಳ್ತಾ ಇದ್ದಾರೆ ಏನೆಂಬುದಾಗಿ, ನಾ ಬೈಬಲ್ ಓದೋದಿಲ್ಲ ಬ್ರದರ್. ನಾನು ಯಾಕೆ ಬೈಬಲ್ ಓದೋದಿಲ್ಲ? ನೀವು ಕ್ರಿಶ್ಚಿಯನ್ ಅಲ್ವಾ? ಹ್ಞೂ ಕ್ರಿಶ್ಚಿಯನ್ ನಾನು. ಅದು ಯಾಕೆ ಬೈಬಲ್ ಓದಿಲ್ಲ? ಬೈಬಲ್ ಓದಿದ್ರೆ ತುಂಬ ಕಷ್ಟ ಬರ್ತದೆ. ಅಲ್ಲೆಲ್ಲೂಯ್ಯ. ನಾನು ಆ ಎಮ್ಮಂಗಂದೆ ಬೈಬಲ್ ಓದಿದ್ರೆ ಕಷ್ಟ ನೀಗ್ತದೆ. ಅಲ್ಲೆಲ್ಲೂಯ್ಯ. ಬೈಬಲ್ ಓದಿದರೆ ಸಮಸ್ಯೆಗಳು ನೀಗ್ತದೆ ಹೊರತು ಬೈಬಲ್ ಓದಿದರೆ ಕಷ್ಟ ಯಾಕೆ ಅಂದರೆ ಆ ಅಮ್ಮ ಹೇಳ್ತು, ಇಲ್ಲ ಯಾವಾಗೆಲ್ಲ ಬೈಬಲ್ ತೆಗಿತೇನೋ, ಯಾವಾಗೆಲ್ಲ ಬೈಬಲ್ ಜೊತೆ ಕುಳಿತುಕೊಳ್ತೇನೋ, ನನಗೂ ಬೈಬಲ್ ಅಂದರೆ ತುಂಬ ಆಸೆ, ಆದರೆ ಕುಳಿತುಕೊಂಡಾಗಲ್ಲ, ಕಷ್ಟ ಜಾಸ್ತಿ. ಹಂಗೆ ಹೇಳೋರು. ಅಲ್ಲೆಲ್ಲೂಯ್ಯ. ಬೈಬಲ್ ரொம்ப படிச்சுட்டா ಕಷ್ಟ ரொம்ப வந்துடுது வீட்டுக்குಂತೆ. ಎಂಥದ್ದೆಲ್ಲ ಸಹಿತ ನಮ್ಮ ತಲೆಯಲ್ಲಿ ತುಂಬಿದ್ವು. ಅದನ್ನು ಹೋಗಿ ನಂಬಿದೀವಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ, ಪೀಠದ ಮೇಲೆ ಇಟ್ಬಿಡ್ತಿದ್ವಿ. ಇಲ್ಲಿಂಗ್ಲ ಬದ ಪೀಠದಲ್ಲಿ ಇಟ್ಬಿಟ್ಟು ಅದರಲ್ಲೇ ರೇಷನ್ ಕಾರ್ಡು, ಅದರೇ ಲಾಟ್ರಿ ಟಿಕೆಟು, ಹೌದ್ರ ಮನೆಯದು ಎಲೆಕ್ಟ್ರಿಕ್ ಬಿಲ್ಲು, ಯಾಕಂದರೆ ಯಾವುದೆಲ್ಲ ಕಳೆದೋಗ್ಬಾರ್ದು ಅದೆಲ್ಲ ಅದರಲ್ಲಿ ಇಟ್ಬಿಡೋದು. ಯಾಕಂದರೆ ಬೈಬಲ್ ಎಲ್ಲೂ ಹೋಗಲ್ಲ. ನಾವು ಎಲ್ಲನೂ ಹೋಗ್ತೀವಿ, ನಮ್ಮ ಬಟ್ಟೆಗಳೆಲ್ಲನೂ ಹೋಗ್ತದೆ, ಏನು ಬೇಕಾದರೂ ಕಳೆದೋಗ್ತದೆ, ನಮ್ಮ ಮನೆ ಪತ್ರನೇ ಕಳೆದೋಗ್ಲಿ ಅದಕ್ಕೆ. ಆದರೆ ಬೈಬಲ್ ಮಾತ್ರ ವರ್ಷಾನುಗಟ್ಟಲೆ ಅಲ್ಲೇ ಇರ್ತದೆ, ಪೀಠದ ಮೇಲೇ ಇರ್ತದೆ. ಅಲ್ಲೆಲ್ಲೂಯ್ಯ. ಅದನ್ನು ಯಾವಾಗ ತೆಗಿತೀವಿ? ಯಾವತ್ತಾದರೂ ಒಂದಿನ, ಇವಾಗ ಗುಡ್ ಫ್ರೈಡೇ, ಈಸ್ಟರ್ ಬಂದಾಗ ಅದನ್ನು ತೆಗೆದ ಮೇಲೆ ಮಾಡಿಬಿಟ್ಟು ಹತ್ಲಾಗೆ ಅವಾಗಾನ ಓದ್ತೀವ. ಒಂದಿನ ಗುಡ್ ಫ್ರೈಡೇ ದಿನ ಆದರೂ ಓದ್ಬಿಟ್ಟಿದ್ರೆ ಬಿಡುಗಡೆ ಆಗಿಬಿಡ್ತದೆ. ಏನು ಮಾಡೋದು? ಎರಡೇ ವಾಕ್ಯ ಓದಿ ಅದಕ್ಕೆ ಯೂದ ಇಸ್ಕರಿಯೋತ್ ಥರನೇ ಅದಕ್ಕೊಂದು ಮುತ್ತಿಟ್ಟು ನೆಕ್ಸ್ಟ್ ಕ್ರಿಸ್ಮಸ್ಸೇ. ಯಾಕೆ ಕಷ್ಟ ಬರ್ತದೆ? ಯಾಕೆ ಬೈಬಲ್ನ ತೆಗೆದ್ರೆ ಕಷ್ಟ ಬರ್ತದೆ? ಸೈತಾನನಿಗೆ ಗೊತ್ತು, ಇದು ಬಿಡುಗಡೆಯ ಒಂದು ಕೀಲಿಗೈ ಇದು. ಅಲ್ಲೆಲ್ಲೂಯ್ಯ. ಎಲ್ಲೆಲ್ಲ ಹುಡುಕಿ ದೇವರವನ್ನ ಕರೆಕ್ಟಾಗಿ ಸರಿಯಾದ ಸ್ಥಳದಲ್ಲಿ ತಂದುಬಿಟ್ಟಿದ್ದಾನೆ. ಇನ್ನು ಮೇಲೆ ಅವನ ಜೀವಿತನ ನನ್ನಿಂದ ಹಿಡಿದುಕೊಳ್ಳೋದಕ್ಕಾಗಲ್ಲ, ಇವನ್ನ ನನ್ನಿಂದ ತಡೆ ಮಾಡೋದಕ್ಕಾಗೋದಿಲ್ಲ. ಇನ್ನು ಮೇಲೆ ನನ್ನಿಂದ ಇವನನ್ನು ಯಾವ ವಿಜಯಕ್ಕೂ ಯಾವ ಜಯಕ್ಕೂ ಇವನನ್ನು ನಿಲ್ಲಿಸೋದಕ್ಕಾಗೋದಿಲ್ಲ ಎಂಬುದಾಗಿ ಸೈತಾನ್ ಯಾವಾಗ ನೆನೆಸ್ತಾನೋ ಆವಾಗಲೇ ಸಂಪೂರ್ಣವಾಗಿ ನಿಮ್ಮ ಆಲೋಚನೆಯಲ್ಲಿ ಹೋರಾಟ ಮಾಡಲಿಕ್ಕೆ ಆರಂಭಿಸ್ತಾನೆ. ಅಲ್ಲೆಲ್ಲೂಯ್ಯ. ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಇವತ್ತು ನಿಮ್ಮಿಂದ ಬೈಬಲ್ ಓದಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಇರುವಂಥ ಎಷ್ಟು ಜನರು ಕೂಡ ಮನಸ್ಸಾಕ್ಷಿಯಿಂದ ಹೇಳ್ಬೋದು, ಈ ವಾರ ಅಲ್ಲ ನಾನು ದೇವರ ವಾಕ್ಯನ ದಿನ ಓದಿದ್ದೇನೆ ಎಂಬುದಾಗಿ. ನಮಗೆ ನ್ಯೂಸ್ ಪೇಪರ್ ಓದೋದಕ್ಕೆ ಸಮಯ ಸಾಕಾಗಷ್ಟು ಸಮಯ ಇರಬೇಕಾದ್ರೂ ಕೂಡ ಟಿವಿದಲ್ಲಿ ಏನಾಗ್ತಾ ಇದೆ, ಇರಾನ್ಗೂ ಇಸ್ರೇಲ್ಗೂ ಏನಾಗ್ತಾ ಇದೆ, ಅಮೆರಿಕ ಏನು ಮಾಡ್ತಾ ಇದೆ ಎಂಬುದಾಗಿ ನೋಡೋದಕ್ಕೆ ನಮಗೆ ಟಿವಿಯಲ್ಲಿ ಎಷ್ಟು ಸಮಯ ಇದ್ರೂ ಕೂಡ ನಮ್ಮ ಮೊಬೈಲ್ಗಳಲ್ಲಿ ಸಾಕಷ್ಟು ಸಮಯ ರೀಲ್ಗಳನ್ನು ನೋಡೋದಕ್ಕೆ ನಮಗೆ ಸಮಯ ಇರಬೇಕಾದ್ರೆ ಸೈತಾನನು ಏನು ಮಾಡಲ್ಲ ನೋಡ್ರಿ. ಇಲ್ಲ ಬ್ರದರ್, ಇದರಲ್ಲೂ ನಾನು ಡೈಲಿ ದೇವ್ರ ವಾಕ್ಯ ನೋಡ್ತೇನೆ, ಇಲ್ಲ ಬ್ರದರ್ ಇದರಲ್ಲೂ ಕೂಡ ಮೆಸೇಜ್ ಕೇಳ್ತೇನೆ, ಸೈತಾನ್ ನಿಮ್ಮನ್ನ ಏನು ಮಾಡಲ್ಲ. ಅಲ್ಲೆಲ್ಲೂಯ್ಯ. ಯಾವಾಗ ಆತನಿಗೆ ನಿಮ್ಮ ವಿರುದ್ಧವಾಗಿ ಹೋರಾಡಬೇಕನ್ಸ್ತದೆ, ಯಾವಾಗ ನಿಮ್ಮ ಆಲೋಚನೆಗಳನ್ನು ಆತನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನಂದ್ರೆ ಯಾವಾಗ ನಿಮ್ಮ ಮನಸ್ಸು ಹೇಳ್ತದೋ ನಾನು ದೇವರೊಂದಿಗೆ ಕುಳಿತುಕೊಳ್ಬೇಕು,